ನಮಸ್ತೆ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೋಷಿಯಲ್ ಮೀಡಿಯಾದಲ್ಲಿ ಮಿಂಚಬೇಕು, ಓವರ್ನೈಟ್ ಸ್ಟಾರ್ ಆಗಬೇಕು ಅನ್ನೋದು ಇಂದಿನ ಯುವ ಜನತೆಯ ದೊಡ್ಡ ಕನಸು. ಆದರೆ ತಮ್ಮ 90ನೇ ವಯಸ್ಸಿನಲ್ಲಿಯೂ ದೇಶದ ಅತ್ಯಂತ ಹಿರಿಯ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ಆಗಿ ಇಂಟರ್ನೆಟ್ನಲ್ಲಿ ಹವಾ ಸೃಷ್ಟಿಸಿದ ನಮ್ಮೆಲ್ಲರ ಪ್ರೀತಿಯ ಲಕ್ಷ್ಮಿ ಅಜ್ಜಿ ಇನ್ನಿಲ್ಲ ಎಂಬ ಕಹಿ ಸುದ್ದಿ ಇದೀಗ ಹೊರಬಿದ್ದಿದೆ. ತಮ್ಮ ಮುಗ್ಧ ನಟನೆಯಿಂದ ಇಡೀ ಕರ್ನಾಟಕವನ್ನೇ ನಗಿಸುತ್ತಿದ್ದ ಅಜ್ಜಿಯ ಅಗಲಿಕೆ ನೆಟ್ಟಿಗರು ಕಂಬನಿ ಮಿಡಿಯುತ್ತಿದ್ದಾರೆ. ಸೋಷಿಯಲ್ ಮೀಡಿಯಾ ಸೆನ್ಸೇಷನ್ ಲಕ್ಷ್ಮಿ ಮಾಸ್ತಪ್ಪ ನಾಯ್ಕ್ ಅಜ್ಜಿ ವಯೋಸಹಜ ಕಾಯಿಲೆಯಿಂದ ನಿಧನ. ಸೂರಜ್ ಆಚಾರಿ ಜೊತೆಗಿನ ರೀಲ್ಸ್ ಮೂಲಕ ಲಕ್ಷಾಂತರ ಫಾಲೋವರ್ಸ್ನ ಮನಗೆದ್ದಿದ್ರು. ಡ್ರಾಮಾ ಜೂನಿಯರ್ ಖ್ಯಾತಿಯ ಸೂರಜ್ ಇವರು ತಮ್ಮ ಚಿಕ್ಕ ವಯಸ್ಸಿನಲ್ಲಿಯೇ ಡ್ರಾಮಾ ಜೂನಿಯರ್ನಲ್ಲಿ ಭಾಗವಹಿಸಿ ತಮ್ಮ ಎಲ್ಲರ ಮನವನ್ನು ಕೂಡ ಗೆದ್ದಿದ್ದಂತಹ ಸೂರಜ್ ಅಜ್ಜಿಯ ನಟನೆಯ ಮೂಲಕ ಇನ್ನಷ್ಟು ಖ್ಯಾತಿಯನ್ನು ಸೋಷಿಯಲ್ ಮೀಡಿಯಾದಲ್ಲಿ ಮತ್ತಷ್ಟು ಪಡೆದರು ಅಂತಲೇ ಹೇಳ್ಬೋದು. ಅಜ್ಜಿಯ ಅಗಲಿಕೆಯಿಂದ ಬಹಳನೇ ನೊಂದಿರುವಂತಹ ಸೂರಜ್ ಅವರು ತಮ್ಮ ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲೂ ಕೂಡ ಲಕ್ಷ್ಮಿ ಅಜ್ಜಿ ನಿಲ್ಲ ಅನ್ನೋ ಒಂದು ಸ್ಟೋರಿಯನ್ನು ಹಾಕಿದ್ರು. ಎಲ್ರಿಗೂ ಕೂಡ ಈ ಅಜ್ಜಿ ಮನಗೆದ್ದಿದ್ರು ಅಂತಲೇ ಹೇಳ್ಬೋದು. ಇವರ ಕಾಮಿಡಿಯ ಮೂಲಕ ತುಂಬಾ ಚೆನ್ನಾಗಿ ಹಿಟ್ಟಾಗ್ತಿದ್ವು, ಎಲ್ಲರನ್ನೂ ಕೂಡ ನಗಿಸ್ತಾ ಇದ್ದರು. ಲಕ್ಷ್ಮಿ ಅಜ್ಜಿ 90ರ ವಯಸ್ಸಿನಲ್ಲಿ ಎಷ್ಟು ಆ್ಯಕ್ಟಿವ್ ಆಗಿದ್ದರು ಅಂದರೆ ಅವರ ರೀಲ್ಸ್ ನೀವೆಲ್ಲರೂ ನೋಡಿದರೆ ಗೊತ್ತಾಗಿರುತ್ತೆ. ಕನ್ನಡದ ಸೋಷಿಯಲ್ ಮೀಡಿಯಾದಲ್ಲಿ ರೀಲ್ಸ್ ಅಜ್ಜಿ ಅಂತಲೇ ಪ್ರಸಿದ್ಧಿಯಾಗಿದ್ದ ಲಕ್ಷ್ಮಿ ಮಾಸ್ತಪ್ಪ ನಾಯಕ್ ಅವರು ಇತ್ತೀಚೆಗೆ ವಿಧಿವಶರಾಗಿದ್ದರು. ಅವರು ಸುಮಾರು 90 ವರ್ಷಕ್ಕೂ ಹೆಚ್ಚು ವಯಸ್ಸಿನವರು. ವಯೋಸಹಜ ಅನಾರೋಗ್ಯದಿಂದ ಅವರು ನಿಧನ ಹೊಂದಿದ್ದಾರೆ. ಅವರ ನಿಧನದ ಸುದ್ದಿ ಬಂದ ಕೂಡಲೇ ಸಾವಿರಾರು ಅಭಿಮಾನಿಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಸಂತಾಪ ಸೂಚಿಸಿದ್ದಾರೆ. ಕರ್ನಾಟಕದ ಉತ್ತರ ಕನ್ನಡ ಜಿಲ್ಲೆಯವರು ತಮ್ಮ ಮೊಮ್ಮಗ ಜೊತೆ ಸೇರಿ ರೀಲ್ಸ್ ವಿಡಿಯೋಗಳನ್ನು ಮಾಡ್ತಾ ವೈರಲ್ ಆಗಿದ್ದರು. ಕಣ್ಣು ಕಿವಿ ಸಮಸ್ಯೆಗಳಿದ್ದರೂ ಅವರು ಎನರ್ಜಿ ಮತ್ತು ಎಕ್ಸ್ಪ್ರೆಷನ್ ಎಲ್ಲರ ಮನ ಗೆದ್ದಿತು. ದೇಶದ ಅತ್ಯಂತ ಹಿರಿಯ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ಆಗಿ ಒಬ್ಬರಾಗಿ ಗುರುತಿಸಿಕೊಂಡಿದ್ದರು. ಅವರ ವಿಡಿಯೋಗಳು ತುಂಬಾ ನೈಸರ್ಗಿಕ, ಹಾಸ್ಯಭರಿತವಾಗಿರ್ತಿದ್ವು. ಅಜ್ಜಿ ಎನ್ನುವ ಸೌಮ್ಯತೆಯ ಜೊತೆಗೆ ಮನಸ್ಸಿಗೆ ಹತ್ತಿರವಾಗುವ ಅಭಿನಯ, ಹಿರಿಯ ವಯಸ್ಸಿನಲ್ಲೂ ಏನಾದರೂ ಮಾಡ್ಬೋದು ಅನ್ನೋ ಪ್ರೇರಣೆ ಕೊಟ್ಟವರು. ಲಕ್ಷ್ಮಿ ಅಜ್ಜಿ ಅವರು ಕೇವಲ ಇನ್ಫ್ಲೂಯೆನ್ಸರ್ ಅಲ್ಲ, ಅವರು ಒಂದು ಫೀಲಿಂಗ್ಸ್, ಒಂದು ಹಾಸ್ಯ, ಒಂದು ಪ್ರೇರಣೆ. ಅವರಂತಹ ನಮ್ಮ ನಡುವೆ ಇಲ್ಲದಿರುವುದು, ಆದರೆ ವಿಡಿಯೋಗಳು ಮತ್ತು ನೆನಪುಗಳು ಎಂದಿಗೂ ಜೀವಂತವಾಗಿಯೇ ಇರುತ್ತವೆ. ಕಾಮಿಡಿ ಅಂತ ಬಂದಾಗ ಇವರ ರೀಲ್ಸ್ ಸ್ಕ್ರೋಲ್ ಮಾಡಿದ ತಕ್ಷಣವೇ ನಾವು ಮತ್ತೆ ಸ್ಕ್ರೋಲ್ ಮಾಡೋದಕ್ಕೆ ಹೋಗೋದೇ ಇಲ್ಲ. ಅಷ್ಟು ಚೆನ್ನಾಗಿ ಅದ್ಭುತವಾಗಿ ನಟನೆ, ಹಾಗೆ ಕಾಮಿಡಿ ಕೂಡ ಚೆನ್ನಾಗಿರುತ್ತೆ. ಓಕೆ ಸ್ನೇಹಿತರೆ, ಮತ್ತಷ್ಟು ವಿಡಿಯೋಸ್ ಆಗಿ ಮತ್ತಷ್ಟು ವಿಷಯದೊಂದಿಗೆ ಮತ್ತೆ ಸಿಗ್ತೀನಿ. ಟೇಕ್ ಕೇರ್ ಎಲ್ರಿಗೂ.